ಅಪ್ಪ ಏನ್ ಕಾಯಿಸ್ತಾರಪ್ಪ ಈ ಹುಡುಗಿಯರು. ಕಾಯಿಸುವ ಹುಡುಗಿಯರ ಯಾರು ಪ್ರೀತಿಸಬಾರದು, ಪ್ರೀತಿಸುವ ಹುಡುಗರನು ಯಾರು ನೋಯಿಸಬಾರದು. ಕಾಯಿಸಿದರು ನೋಯಿಸಿದರು ನಾನು ನಿನ್ನ ಪ್ರೀತಿಸುವೆ. ಶ್ರಾವಣಿ, ನೀನ್ ಯಾವಾಗ ಬಂದೆ? ಅದೇ ನೀವು ನನ್ನ ಮೇಲಿನ ಅಸಮಾಧಾನನ ಇಡೀ ಹುಡುಗಿರ್ ಕುಲದ ಮೇಲೆ ಹೊರಿಸ್ತಿದ್ರಲ್ಲ, ಆಗ್ಲೇ ಬಂದೆ. ಹಲೋ, ನೀವು ನನ್ನ ಮೇಲೆ ಏನು ಬ್ಲೇಮ್ ಮಾಡಬೇಡಿ. ನಾನು ಹೇಳಿದ್ದಕ್ಕಿಂತ 2 ನಿಮಿಷ 32 ಸೆಕೆಂಡ್ ಮುಂಚೆನೆ ಬಂತೀನಿ. ಬೇಕಾದ್ರೆ ನೋಡಿ, ಟೈಮ್ ನೋಡಿ. ಹೌದಾ? ಹಲೋ, ರಾಯರು ಯಾವ ಹೋಗ್ತಾರಿದ್ದೀರಿ? ಹೌದೌದು, ನೀನ್ ಕಮಿಟ್ ಆದ ಟೈಮ್ಗಿಂತ ಬೇಗನೆ ಬಂದಿದ್ಯಾ. ಆದ್ರೆ ನಾನ್ ಮಾತ್ರ 2.5 ಗಂಟೆಯಿಂದ ಪ್ಯೂರ್ಲಿ ಕೇರ್ ಆಫ್ ಫುಟ್ಪಾತ್ ಏಕಾಂಗಿ. ಮನೆಗೆ ಹೋಗ್ಬೋದಿತ್ತು. ಹೋಗ್ಬೇಕು ಅಂತ ನನಗೆ ಅನ್ಸ್ಲಿಲ್ಲ ಶ್ರಾವಣಿ. ಸಿನಿಮಾಗೆ ಹೋಗ್ಬೋದಿತ್ತಲ್ವಾ? ಇದನ್ನ ಪ್ರೀತಿಸೋಕ್ ಶುರು ಮಾಡ್ದಾಗಿಂದ ಒಬ್ಬನೇ ಹೋದ್ರೆ ಯಾವ ಸಿನಿಮಾನು ರುಚಿಸ್ತಾನೆ ಇಲ್ಲ ಶ್ರಾವಣಿ. ಮನಸ್ಸು ನಾ ಘರ್ಕ ನಾ ಘಾಟ್ಕ ಅನ್ನೋ ಕಂಡೀಷನ್. ಅಂದ್ರೆ ನನ್ನ ಪರಿಸ್ಥಿತಿನ ನಿನಗೆ ಹೇಗೆ ಅರ್ಥ ಮಾಡಿಸ್ತೀವಿ ಶ್ರಾವಣಿ? ಬೆಳಗ್ಗೆಯಿಂದ ಬರೀ ಡಿಸಪಾಯಿಂಟ್ಮೆಂಟ್ಸೇ. ಯಾಕೆ? ನಾನೇನಾದ್ರೂ ನಿಮ್ಗೆ ಬೇಜಾರು ಮಾಡಿದ್ನಾ? ಏನ್ ಯೋಚನೆ ಮಾಡ್ತಿದ್ದೀರಾ? ನಿಜ ಹೇಳಿ ನಿನ್ನ ಮನ್ಸಿಗೆ ನೋವು ಮಾಡ್ಲಾ ಅಥವಾ ಸುಳ್ಳು ಹೇಳಿ ನಿನ್ನ ಮನಸ್ಸನ್ನ ಖುಷಿ ಪಡಿಸ್ಲಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನನಗೆ ಅರ್ಥ ಆಯ್ತು. ನಿಮಗೆ ನನ್ನ ಮೇಲೆ ಬೇಜಾರಾಗಿದೆ. ಯಾವ ವಿಷಯಕ್ಕೂ ನಿಮಗೆ ನನ್ನ ಮೇಲೆ ಬೇಜಾರಾಗಿರೋದು? ಅದು ಸರಿ ಶ್ರಾವಣಿ, ದೇವ್ರ ಹತ್ರ ಏನು ಬೇಡ್ಕೊಂಡೆ? ದೇವ್ರ ಹತ್ರ ನನ್ನ ಭಾವಿ ಗಂಡನ್ಗೆ ಆಯುರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಪ್ಪ ಅಂತ ಬೇಡ್ಕೊಂಡೆ. ಶ್ರಾವಣಿ, ಈ ಆಯುರ್ ಓಕೆ, ಆರೋಗ್ಯ ಓಕೆ, ಐಶ್ವರ್ಯ ಅಂದಲ್ಲ ಅದ್ಯಾರು? ತರ್ಲೆ, ತಮಾಷೆ ಮಾಡಿದೆ. ಸರಿ, ದೇವ್ರ ಹತ್ರ ನಿನಗೆ ಅಂತ ಏನು ಕೇಳ್ಕೊಳ್ಳಿಲ್ವಾ? ನಂಗೇನು ಕಮ್ಮಿ ಆಗಿದೆ, ನಿಮ್ಮನ್ನೇ ಕೊಟ್ಟಿದ್ದಾನಲ್ಲ. ಸೂಪರ್. ನಿನಗೆ ತೃಪ್ತಿ ಆಗುವಂತ ಹುಡುಗನ್ ಕೊಟ್ಟಿರೋ ದೇವ್ರು ನನ್ನ ಹುಡುಗಿಗೆ ಒಂದೇ ಒಂದು ವಿಷಯದಲ್ಲಿ ಒಂಚೂರು ಜುಕ್ತನ ತೋರಿಸಿದ್ದಾರೆ. ಏನ್ ಹೇಳ್ತಿದ್ರ ನಾಗಾರ್ಜುನ್? ನನ್ನಲ್ಲಿ ನಂತ ಕೊರತೆ? ನನ್ನನ್ನು ಲವ್ ಮಾಡ್ತಾ ಇರೋ ಹುಡುಗಿಗೆ ರೊಮ್ಯಾಂಟಿಕ್ ಸೆನ್ಸೇ ಇಲ್ಲ. ನಾಗಾರ್ಜುನ್, ವಾಟ್ ಯು ಮೀನ್? ನಾನು ನಿಮ್ ಜೊತೆ ರೊಮ್ಯಾನ್ಸ್ ಮಾಡ್ಬೇಕು ಅಂತನಾ? ಚಿಚೆ, ಹಾಗೆಲ್ಲ ಅರ್ಥ ಮಾಡ್ಕೊಬೇಡ. ನಾನು ಹೇಳಿದ್ದು ರೊಮ್ಯಾಂಟಿಕ್ ಸೆನ್ಸು, ನಾಟ್ ರೊಮ್ಯಾನ್ಸ್. ನನ್ನ ಪ್ರೀತಿಗೆ ನಿನ್ನಿಂದ ಸರಿಯಾದ ರೀತಿಯಲ್ಲಿ ಸ್ಪಂದನನೇ ಸಿಗ್ತಾ ಇಲ್ಲ. ನನ್ನ ಭಾವನೆಗಳನ್ನು ಅರ್ಥ ಮಾಡ್ಕೋತಾ ಇಲ್ಲ. ಲವ್ ಅಲ್ಲಿ ನ್ಯೂಟನ್ ಥರ್ಡ್ ಲಾ ಕರೆಕ್ಟಾಗಿ ವರ್ಕ್ ಆಗಬೇಕು. ಕ್ರಿಯೆಗೆ ಪ್ರತಿಕ್ರಿಯೆ ಸರಿಯಾಗಿರ್ಬೇಕು. ಶೋ, ಸುಮ್ಮನೆ ಅರ್ಥ ಆಗದಿರೋ ಹೋಲಿಕೆಗಳನ್ನ ಕೊಟ್ಟು ನೀವು ಕನ್ಫ್ಯೂಸ್ ಆಗಿ ನಾನು ಕನ್ಫ್ಯೂಸ್ ಮಾಡಬೇಡಿ. ನೇರವಾಗಿ ವಿಷಯಕ್ಕೆ ಬನ್ನಿ. ಏನೇನೋ ಆಸೆ ಇಟ್ಕೊಂಡು ನಿನಗೆ ಅಂತ ಒಂದು ನೆಕ್ಲೆಸ್ ತಂದಿದ್ದೆ. ನೀನನ್ನ ಸೆಲೆಕ್ಷನ್ನ ಇಷ್ಟಪಟ್ಟು ಒಂದು 4 ಮಾತಾಡ್ತೀಯ. ಆ ನೆಕ್ಲೆಸ್ನ ನೀನೇ ನನ್ನ ಕುತ್ತಿಗೆಗೆ ಹಾಕು ಅಂತ ಹೇಳ್ತೀಯ. ನಿನ್ನನ್ನು ಮುಟ್ಟ ಹಾಗೆ
ಆ ನೆಕ್ಲೆಸ್ನ ನಿನ್ನ ಕುತ್ತಿಗೆಗೆ ಹಾಕ್ತೀನಿ. ನನ್ನ ಹಣೆಗೊಂದು ಸಿಹಿ ಮುತ್ತು ಕೊಡ್ತೀಯ? ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೆ ಕೈ ಮುಗಿದು ನಮ್ಮ ಜೀವನನ ಸುಖವಾಗಿಡು ಅಂತ ಇಬ್ರು ಒಟ್ಟಿಗೆ ಬೇಡ್ಕೋತೀವಿ. ಹಾಗೆ ಒಂದು ಲಾಂಗ್ ರೈಡ್ ಹೋಗ್ತೀವಿ. ಪೆಟ್ರೋಲ್ ಟ್ಯಾಂಕಲ್ಲಿ ಪೆಟ್ರೋಲ್ ಖಾಲಿ ಆಗೋ ತನಕ ಹೋಗ್ತಾನೇ ಇರ್ತೀವಿ. ಇವತ್ತು ನಿನ್ನ ಜೊತೆಲೇ ತಿಂಡಿ, ಊಟ, ಜ್ಯೂಸು, ಹೀಗೆ ಇಡೀ ದಿನ ಜೊತೆಲೇ ಕಳಿಬೇಕು ಅಂತ ಏನೇನೋ ಕನ್ಸ್ಕೊಂಡಿದ್ದೆ. ಎಲ್ಲ ತಲೆ ಕೆಳಗೆ ಮಾಡ್ಬಿಟ್ಟೆ. ನಿನಗೆ ಅಂತ ತಂದಿದ್ದ ನೆಕ್ಲೆಸ್ನ ಮೌಸಮಿಗೆ ಕೊಡಿಸಿ. ನೆಕ್ಲೆಸ್ನ ಮೌಸಮಿ ಕೊಟ್ಟಿದ್ದಕ್ಕೆ ನಿಮಗೆ ಬೇಜಾರಾ? ಅಯ್ಯೋ ಶ್ರಾವಣಿ, ಮೌಸಮಿಗೆ ಆ ನೆಕ್ಲೆಸ್ ಕೊಟ್ಟಿದ್ದಕ್ಕೆ ನಂಗೆ ಯಾವ ಬೇಜಾರು ಇಲ್ಲ. ನಿನಗೋಸ್ಕರ ಗಂಟುಗಟ್ಟಲೆ ಸೆಲೆಕ್ಟ್ ಮಾಡಿ ನನ್ನ ಪ್ರೀತಿನೆಲ್ಲ ಅದರೊಳಗೆ ತುಂಬಿ ನಿನಗೆ ಅಂತ ತಂದು ಕೊಟ್ಟಿರೋ ನೆಕ್ಲೆಸ್ನ ನೀನು ಮೌಸಮಿಗೆ ಕೊಟ್ಟಿಯಲ್ಲ, ಅದು ಬೇಜಾರು. ನಾನು ನಿನಗೋಸ್ಕರ ಅಂತ ನಿಮ್ಮ ಮನೆಗೆ ಹುಡ್ಕೊಂಬಂದೆ. ನೀನು ಅದನ್ನು ಅರ್ಥ ಮಾಡ್ಕೊಳ್ದೆ ಮೌಸಮಿ ಜೊತೆ ದೇವಸ್ಥಾನಕ್ಕೆ ಹೋದ್ಯಲ್ಲ, ಅದು ಇನ್ನೂ ಬೇಜಾರು. ದೇವಸ್ಥಾನಕ್ಕೆ ಆಮೇಲೆ ಹೋಗ್ಬೋದಾಗಿತ್ತಲ್ವಾ? ನೀವು ಮೊದಲೇ ಹೇಳ್ಬೋದಿತ್ತಲ್ವಾ? ಹೇಳಿ ಕೇಳಿ ಪಡೆಯೋದಲ್ಲ, ಹೇಳ್ದೇನೆ ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ಅದು ಪ್ರೀತಿ. ಹೇಳ್ದೇನೆ ನನ್ನ ಮನಸ್ಸಲ್ಲಿ ಏನಿದೆ ಅಂತ ನೀನು, ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನಾನು ಅರ್ಥ ಮಾಡ್ಕೊಂಡು ನಡ್ಕೊಳ್ಳೋದನ್ನೇ ಪ್ರೀತಿ ಅಂತ ಹೇಳೋದು. ಅರ್ಥ ಮಾಡ್ಕೋ ಶ್ರಾವಣಿ, ನೀನು ನನಗೆ ಅಂತ ಫಿಕ್ಸ್ ಆಗಿದೆಯಾ? ನಿನ್ನ ಬಿಟ್ಟರೆ ಬೇರೆ ಯಾರನ್ನೂ ನೋಡೋಕ್ಕೆ ನನಗೆ ಮನಸ್ಸಾಗಲ್ಲ. ನಾನು ಬೇರೆ ಏನನ್ನು ನೋಡಿದ್ರು ನನ್ನ ಕಣ್ಣಿಗೆ ಹಿತ ಅನಿಸ್ತಾ ಇಲ್ಲ. ಹೂವು, ಬಳ್ಳಿ, ಬೆಳದಿಂಗಳ ಬೆಳಕಲ್ಲಿ ನದಿ, ಇದು ಯಾವುದು ಖುಷಿ ಕೊಡ್ತಾ ಇಲ್ಲ ಶ್ರಾವಣಿ. ಯಾಕೆ ಅಂದರೆ ನೀನು ಮುದ್ದಾದ ಮುಖಕ್ಕಿಂತ ಬೇರೆ ಯಾವುದೋ ಸುಂದರವಾದ ಹೂ ಇದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ನೀನೇ ಒಂದು ಬಳ್ಳಿ, ನಿನ್ನ ಕಣ್ಣ ಕಾಂತಿನೇ ಬೆಳದಿಂಗಳು, ನಿನ್ನ ನಗುನೇ ನದಿ ಕಲರವ. ಹೀಗೆ ಏನೇನೋ ಭಾವನೆಗಳು. ಇದನ್ನೆಲ್ಲ ನಿನ್ ಜೊತೆ ಹಂಚ್ಕೋಬೇಕು ಅಂತ ಹತ್ರ ಬಂದಾಗೆಲ್ಲ ನೀನಂಗೆ ಸಿಗೋದೇ ಇಲ್ಲ. ತಗೊಳ್ಳಿ ಪ್ರಸಾದ. ಶ್ರಾವಣಿ, ನಾನು ಹೇಳಿದ್ದೇನು, ನೀನು ಮಾಡ್ತಿರೋದೇನು? ನಾನೇನ್ ಮಾಡಿದೆ? ಪ್ರಸಾದ ತಗೊಳ್ಳಿ ಅಂತೆ. ನಾನು ಮಾತಾಡಿದ್ದಕ್ಕೂ ನೀನು ಮಾತಾಡ್ತಿರೋದಕ್ಕೂ ಏನಾದರೂ ಸಂಬಂಧ ಇದೆಯಾ? ಅಯ್ಯೋ ದೇವ್ರೆ, ಸೂಕ್ಷ್ಮಗಳನ್ನ ಅರ್ಥ ಮಾಡ್ಕೊಂಡಿರೋಷ್ಟು ದಡ್ಡನ್ನ ಗಂಟಾಕ್ತಿದ್ಯಲ್ಲಪ್ಪ. ಅಂದ್ರೆ ತಥಾಸ್ತು ಭಕ್ತ, ನಿನ್ನ ಪ್ರೇಮ ಭಕ್ತಿಗೆ ಈ ದೇವತೆ ಮೆಚ್ಚಿ ಪ್ರಸನ್ನಳಾಗಿದ್ದಾಳೆ. ಆದಷ್ಟು ಬೇಗ ನಿನ್ನ ಆಸೆಗಳೆಲ್ಲ ಈಡೇರ್ಲಿ ಅಂತ ಈ ಪ್ರಸಾದ ನಿಮಗೆ ಕೊಟ್ರೆ ಅರ್ಥನೇ ಮಾಡ್ಕೊಳ್ಳಲ್ಲಪ್ಪ. ಶ್ರಾವಣಿ, ಕೈ ತೆಗೀರಿ. ಪ್ರಸಾದ ತಗೊಳ್ಳಿ. ಅರೆ, ನೀವೊಬ್ರೇ ತಿನ್ಬಿಟ್ರೆ ನನಗೆ ಇಲ್ಲಿ. ಈಗ ದೇವಿ ಸಂತೃಪ್ತಳಾದ. ಈ ಪ್ರಸಾದ ಮಾತ್ರನಾ? ನಾನು ಹೇಳಿದ್ದೆಲ್ಲ ಈಡೇರತ್ತೆ ಒಂದೊಂದಾಗಿ, ಇನ್ಸ್ಟಾಲ್ಮೆಂಟ್ ಅಲ್ಲಿ. ಅಯ್ಯೋ, ಫೋನ್ ಅಮ್ಮಂದು. ಹಲೋ ಮಾ. ಹಾ, ಬಂದೆ ಇನ್ನು 10 ನಿಮಿಷದಲ್ಲಿ ಬರ್ತೀನಿ. ಓಕೆ ಬಾಯ್. ಅಮ್ಮ ಕಾಲ್ ಮಾಡಿ ಕರಿತಿದ್ದಾರೆ, ನಾ ಹೋಗಿ ಬರ್ತೀನಿ. ಡೋಂಟ್ ವರಿ, ನೀವು ಹೇಳಿದ್ದೆಲ್ಲ ನನ್ನ ಮನಸ್ಸಲ್ಲಿದೆ.
ಸದ್ಯದಲ್ಲೇ ಪರಿಶೀಲಿಸ್ತೀನಿ. ನಮ್ಮಪ್ಪಂಗೆ ತಕ್ಕ ಸೊಸೆ ನೀನು. ಡೇಟ್ ರಾಜಕಾರಣಿಗಳ ಥರನೇ ಭರವಸೆ ಕೊಡ್ತೀಯ. ನನಗೂ ರಾಜಕೀಯ ಇಷ್ಟನೇ. ಒಳ್ಳೆ ಅವಕಾಶ ಸಿಕ್ಕಿದ್ರೆ ನಾನು ರಾಜಕಾರಣಿ ಆಗೋಕ್ಕೆ ಇಷ್ಟಪಡ್ತೀನಿ. ಸರಿ ಸರಿ, ಈಗ ಟೈಮ್ ಇಲ್ಲ, ಅಮ್ಮ ಕಾಯ್ತಿರ್ತಾರೆ, ನಾ ಹೋಗಿ ಬರ್ತೀನಿ. ಬಾಯ್. ಶ್ರಾವಣಿ, ನಿನ್ ಪಡೆಗೆ ನೀನ್ ಬಾಯ್ ಅಂತ ಹೇಳಿ ಹೊರಟ್ಬಿಟ್ರೆ ನಾನು ಎಲ್ಲಿಗೆ ಹೋಗ್ಲಿ? ಒಳ್ಳೆ ಹುಡುಗನ ತರ ಸೀದಾ ಮನೆಗೆ ಹೋಗಿ, ಆಯ್ತಾ? ಬಾಯ್. ಥ್ಯಾಂಕ್ಸ್ ಮೇಷ್ಟ್ರೆ, ಚೆನ್ನಾಗಿ ಪ್ರೇಮ ಪಾಠ ಮಾಡಿದ್ರಿ. ಅಮ್ಮ ಅಮ್ಮ ನೋಡಿಲಿ, ಚೆನ್ನಾಗಿದ್ಯಾ? ಯಾವ್ದು ಇದು ನೆಕ್ಲೆಸ್ಸು? ಚಿನ್ನದಿಂದಾಗಿದೆ? ಡೌಟೇ ಬೇಡ, 100% ಚಿನ್ನದ್ದೆ. ಚಿನ್ನದ ನೆಕ್ಲೆಸ್ಸು ನಿನಗೆ ಸಿಕ್ತು? ಸಿಕ್ಕಿದ್ದಲ್ಲ, ಗಿಫ್ಟ್ ಕೊಟ್ಟಿದ್ದು. ನಿನಗೆ ಯಾರು ಗಿಫ್ಟ್ ಕೊಟ್ಟಿದ್ದು? ಅದು ಎಷ್ಟು ಕಾಸ್ಟ್ಲಿ ನೆಕ್ಲೆಸ್ಸು? ಗೆಸ್ ಮಾಡು ನೋಡೋಣ. ಮೋಸ್ಮಿ, ಸತಾಯಿಸ್ಬೇಡ, ಯಾರು ಕೊಟ್ಟಿದ್ದಂತ ಹೇಳೋ. ನಾಗಾರ್ಜುನ ಅಣ್ಣ. ನಾಗಾರ್ಜುನ ಅಣ್ಣನ? ಹಾ, ಅವನು ತಂಗಿ ಅಂತ ಕರೆದ್ಮೇಲೆ ನಾನು ಅಣ್ಣ ಅಂತ ತಾನೇ ಕರಿಬೇಕು. ಏನ್ ಹೇಳ್ತಿದ್ಯಾ ಮೋಸ್ಮಿ ನೀನು? ಅಮ್ಮ, ಸುಮ್ಮನೆ ಗಾಬರಿ ಮಾಡ್ಕೋಬೇಡ. ಏನ್ ನಡೀತು ಅಂತ ಹೇಳ್ತೀನಿ, ಸಮಾಧಾನವಾಗಿ ಹೇಳು. ಶ್ರಾವಣಿನ ದೇವಸ್ಥಾನ ಕರ್ಕೊಂಡು ಹೋಗೋಣ ಅಂತ ಅವ್ರ ಮನೆಗೆ ಹೋಗಿದ್ನ. ಆಗ ಶ್ರಾವಣಿ ಅವಳು ತನ್ನ ಗಿಫ್ಟ್ನ ನಿನಗೆ ಕೊಡ್ಸಿದ್ಲ? ಅದೇ ಕಾರಣಕ್ಕೆ ಮೊದಲು ನಂಗೆ ತಗೊಳೋದಕ್ಕೆ ಮನ್ಸಿರ್ಲಿಲ್ಲ ಅಮ್ಮ. ಆದ್ರೆ ಯಾವಾಗ ನಾಗಾರ್ಜುನ ಅಣ್ಣ ಯಾರು ಒಪ್ಲಿ ಬಿಡ್ಲಿ ನನ್ನನ್ನ ತಂಗಿ ಅಂತ, ನಿನ್ನ ಚಿಕ್ಕಮ್ಮ ಅಂತ ಒಪ್ಕೋತೀನಿ ಅನ್ನೋ, ಅವಾಗ ನನಗೆ ತಗೊಂಡೇ ಇರೋದಕ್ಕೆ ಮನ್ಸಾಗ್ಲಿಲ್ಲ ಅಮ್ಮ. ಚಿಕ್ಕ ವಯಸ್ಸಲ್ಲಿ ನನಗೊಬ್ಳು ತಂಗಿ ಇದ್ದಿದ್ರೆ ನನಗೆ ಜೊತೆ ಆಗಿರ್ತಿತ್ತು, ಅವಳ ಜೊತೆ ಆಟ ಆಡ್ಬೋದಾಗಿತ್ತು ಅಂತ ಅವ್ನಿಗೆ ಅನ್ನಿಸ್ತಿತ್ತಂತೆ. ಹಾಗೆ ಮಾತಾಡ್ತಾ ಮಾತಾಡ್ತಾ ತುಂಬಾ ಎಮೋಷ್ನಲ್ ಆಗ್ಬಿಟ್ಟ ಅಮ್ಮ. ಇಷ್ಟಕ್ಕೆಲ್ಲ ಕಾರಣ ಶ್ರಾವಣಿ ಮೋಸ್ಮಿ. ಅವಳು ಅವಕಾಶ ಸಿಕ್ತಾಗೆಲ್ಲ ನಮ್ಮನ್ನು ಆ ಮನೆಯವ್ರನ್ನು ಮುಂದೆ ಮಾಡೋಕ್ಕೆ ನೋಡ್ತಿರ್ತಾಳೆ. ಹೌದಮ್ಮ, ಶ್ರಾವಣಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲು. ಆದರೆ ನನ್ಗೆ ಯಾಕೋ ಅಮ್ಮ, ಬಿ ಪಾಸಿಟಿವ್. ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಎಲ್ಲ ಪಾಸಿಟಿವ್ ಆಗೇ ನಡೆಯುತ್ತೆ. ನನಗಂತೂ ಇವತ್ತು ಇಡೀ ಜಗತ್ತೇ ಪಾಸಿಟಿವ್ ಆಗಿ ಕಾಣಿಸ್ತಿದೆ. ದೇವಸ್ಥಾನಕ್ಕೆ ಹೋಗೋದು ನಮ್ಮ ಮನಸ್ಸಿನ ಭಾರವನ್ನು ದೇವ್ರ ತಲೆ ಮೇಲೆ ಹಾಕಿ ನಮ್ಮ ಮನಸ್ಸನ್ನು ಹಗುರ ಮಾಡ್ಕೊಂಡು ಬರೋದಕ್ಕೆ ಅಲ್ವೇ? ನೀನು ನೋಡಿದ್ರೆ ದೇವ್ರ ತಲೆ ಮೇಲಿರೋ ಟೆನ್ಷನ್ ಎಲ್ಲ ಒತ್ಕೊಂಡು ಬಂದಿರೋ ಹಾಗೆ ಕಾಣ್ತಿದೆ. ಯಾಕೆ, ಏನಾಯ್ತು? ಏನಾಗಿರ್ಬೋದು, ಹೇಗಾಗಿರ್ಬೋದು ಅಂತಲೇ ಯೋಚನೆ ಮಾಡ್ತಾ ಇದ್ದೆ. ಸಿಂಧು ಮೇಡಮ್, ನೀವು ಯೋಚನೆ ಮಾಡ್ತಿದ್ದೀನಿ ಅಂತ ನಮ್ಗೆ ಗೊತ್ತಿದೆ. ವಿಷಯ ಏನು ಅಂತ ಹೇಳಿಬಿಟ್ಟು ಆಮೇಲೆ ಯೋಚನೆ ಮಾಡೋದನ್ನು ಮುಂದುವರಿಸಿ. ನಮ್ಮ ನಾಗಾರ್ಜುನ ಬೆಳಗ್ಗೆನೆ ಶ್ರಾವಣಿ ಕೊಡಬೇಕು ಅಂತ ನೆಕ್ಲೆಸ್ ತಗೊಂಡು ಹೋದ್ನಲ್ಲ. ಓ, ಅದೇ ನಿಮಗೆ ತಂದಿರಬೇಕು ಅಂತ ಅಕ್ಕ ತಂಗಿರಿಬ್ರು ಜೋಲು ಸುರಿಸ್ತಾ ಇದ್ರಲ್ಲ. ಹಾ, ಅದೇ ನೆಕ್ಲೆಸ್ ಮೌಸಮಿ ಕುತ್ಕೆಲಿತ್ತು. ಮೌಸಮಿ ಕುತ್ಕೆಲ್ಲ ಅಲ್ಲ, ಶ್ರಾವಣಿಗೆ ಅಂತ ತಗೊಂಡು ಹೋದ ನೆಕ್ಲೆಸ್ಸು ಮೌಸಮಿ ಕುತ್ತಿಗೆ ಹೇಗೆ ಹೋಗುತ್ತೆ? ಅದೇ ನನಗೂ ಗೊತ್ತಾಗ್ತಾ ಇಲ್ಲ ರೀ. ಅವಳು ದೇವಸ್ಥಾನಕ್ಕೆ ಬಂದಿದ್ಲು,
ನೋಡಿದ್ರೆ ನೆಕ್ಲೆಸ್ ಅವಳು ಕುತ್ಕೇಲಿತ್ತು. ಲೇ ಸರಿಯಾಗಿ ನೋಡಿದ್ಯೇನೆ, ಅದೇ ನೆಕ್ಲೆಸ್ ಇಲ್ಲ ಬೇರೆ ಯಾವ್ದಾದ್ರು ನೆಕ್ಲೆಸ್ ನೋಡಿ ಕನ್ಫ್ಯೂಸ್ ಮಾಡ್ಕೊಂಡಿಯಾ? ಅಯ್ಯೋ ಕನ್ಫ್ಯೂಸ್ ಅಲ್ಲ ರೀ, ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ, ಅದು ನಮ್ ನಾಗಾರ್ಜುನ ತಗೊಂಡು ಹೋದ್ ನೆಕ್ಲೆಸ್ಸೇನೆ. ನಾನೇ ಕೈಗೆ ತಗೊಂಡು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ದೀನಿ, ಇನ್ನೂ ಕಣ್ಣಿಗೆ ಕಟ್ಟ ಹಾಗಿದೆ. ಅದೇ ಡಿಸೈನು, ಅದೇ ಸೈಜು, ಅದೇ ನೆಕ್ಲೆಸು ರೀ. ಅದೇ ಸಾಧ್ಯ? ಹಾ, ದೇವಸ್ಥಾನಕ್ಕೆ ಮೌಸಮಿ ಜೊತೆಲಿ ಆ ಶ್ರಾವಣಿನೂ ಬಂದಿದ್ಲು. ಓ, ಹಾಗಿದ್ರೆ ಶ್ರಾವಣಿನೇ ಮೌಸಮಿಗೆ ನೆಕ್ಲೆಸ್ ಕೊಟ್ಟಿರ್ತಾಳೆ. ಆದ್ರೆ ತನಗ್ ಬಂದ್ ಗಿಫ್ಟ್ನ ಅವಳ್ಯಾಕೆ ಮೌಸಮಿ ಕೊಡ್ತಾಳೆ? ಅಹಲ್ಯನ ಮನೆಗೆ ಸೇರ್ಸ್ಕೋಬೇಕು ಅಂತ ಡಿಮ್ಯಾಂಡ್ ಮಾಡಿದ್ಲು. ಅಹಲ್ಯನ ಮನೆ ಕರ್ಕೊಂಡು ಬಂದು ಮಾವನ ಹತ್ರ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟು ಹೋದ್ಲು. ಈಗ ನೋಡಿದ್ರೆ ನಮ್ಮನೆ ಒಡವೆನ ಅಹಲ್ಯ ಮಗಳಿಗೆ ಕೊಡಿಸಿದಾಳೆ. ಒಟ್ಟಿನಲ್ಲಿ ನಮ್ಮನೆ ದೋಚಿ ಅಹಲ್ಯ ಮನೆಯನ್ನು ಉದ್ಧಾರ ಮಾಡಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದಾಳೆ. ಈ ಶ್ರಾವಣಿ ಅಹಲ್ಯ ಫ್ಯಾಮಿಲಿ ಲಾಯರ್ ಆಗಿದ್ದಾಳೆ ಅಂತ ಕಾಣುತ್ತೆ. ಸರಿ, ಲಾಯರ್ ಆಗಿ ಏನ್ ಮಾಡ್ಬೇಕು ಅನ್ಕೊಂಡಿದ್ದಾಳೆ? ಗೊತ್ತಿಲ್ಲ. ಏನ್ ಮಾಡ್ತೀರಾ? ಆ ಶ್ರಾವಣಿ ತಂಟೆಗೆ ಹೋಗಲ್ಲ ಅಂತ ಹೇಳಿದ್ರಿ. ಶ್ರಾವಣಿ ತಂಟೆಗೆ ಹೋಗೋದಿಲ್ಲ, ನಾಗಾರ್ಜುನನ್ನ ಕೇಳಕ್ಕಾಗೋದಿಲ್ಲ, ಕೇಳೋದು ಇಲ್ಲ. ಆದರೆ ಪ್ರಾಬ್ಲಮ್ನ ಸಾಲ್ವ್ ಮಾಡಿ. ಅದೇ ಹೇಗೆ ಅಂತ ಜಸ್ಟ್ ವೆಯ್ಟ್ ಅಂಡ್ ಸಿ. ಕರ್ಪೂರದ ಗೊಂಬೆ, ಕರ್ಪೂರದ ಗೊಂಬೆ. ಯಾರು ಬೇಕಾಗಿತ್ತು? ಇಲ್ಲಿ ಅಹಲ್ಯ ಅಂದ್ರೆ ಯಾರು? ನಾನೇ. ನೀವು ಸ್ವಲ್ಪ ಸ್ಟೇಷನ್ ತನಕ ಬರ್ಬೇಕು. ಸ್ಟೇಷನ್ಗ? ಯಾಕೆ? ಯಾಕೆ ಅಂತ ಸಾಹೇಬ್ರು ಹೇಳ್ತಾರೆ, ಬಾರಮ್ಮ. ಅಲ್ಲ, ಏನ್ ವಿಷಯ ಅಂತ ಹೇಳಿ. ಓಹೋ, ವಿಷಯ ಹೇಳಿಲ್ಲ ಅಂದ್ರೆ ತಾವು ಬರೋದಿಲ್ವೋ? ಒಂದು ನೆಕ್ಲೆಸ್ ಕಾಣ್ತಾ ಇಲ್ಲ ಅಂತ ನಿಮ್ಮ ಮೇಲೆ ಕಂಪ್ಲೇಂಟ್ ಬಂದಿದೆ. ನೆಕ್ಲೆಸ್ಸಾ? ಅದು ನಿಮ್ಮ ಹತ್ರ ಇದೆ ಅಂತ ಇನ್ಫಾರ್ಮೇಶನ್ ಸಿಕ್ಕಿದೆ. ಯಾರಮ್ಮ ಅದು? ಹರೀಶ, ಅದೇ ನೆಕ್ಲೆಸ್ ಇರ್ಬೇಕು ನೋಡು. ಈ ನೆಕ್ಲೆಸ್ ನಮ್ಮ ಅಣ್ಣ ನನಗೆ ಗಿಫ್ಟ್ ಕೊಟ್ಟಿದ್ದು. ಆದ್ರೆ ಅದೇ ನೆಕ್ಲೆಸ್ನ ನೀವು ಕಳ್ತನ ಮಾಡಿದ್ದೀರಾ ಅಂತ ನಮಗೆ ಕಂಪ್ಲೇಂಟ್ ಬಂದಿದೆ. ಕಳ್ತನನ? ಇದು ನಮ್ಮ ಅಣ್ಣ ನನಗೆ ಗಿಫ್ಟ್ ಕೊಟ್ಟಿದ್ದು. ಅಮ್ಮ, ನೀನಾದ್ರೂ ಇವ್ರಿಗೆ ಹೇಳು. ಹೌದು ಸರ್, ಈ ನೆಕ್ಲೆಸ್ ಹುಡುಗಿ ಇವಳು ಅಣ್ಣ ಗಿಫ್ಟ್ ಕೊಟ್ಟಿದ್ದು. ನಮ್ಮ ಮಾತು ಕೇಳಿ, ನಾವು ಕಂಡ್ರಲ್ಲ. ರೀ, ನೀವೇನೇ ಹೇಳಿದಿರು ಸ್ಟೇಷನ್ಗೆ ಬಂದು ಸಾಹೇಬ್ರ ಮುಂದೆ ಹೇಳ್ರಿ. ಸ್ಟೇಷನ್ಗ ನಾನು ಯಾಕೆ ಬರಬೇಕು? ನಾನು ಕಳ್ತನ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ. ನೀವು ಕದ್ದಿದ್ದೀರೋ ಇಲ್ವೋ ಅಂತ ವಿಚಾರಣೆ ಮಾಡಿದ್ಮೇಲೆ ಗೊತ್ತಾಗತ್ತೆ. ಇವಾಗ ನಮ್ಮ ಜೊತೆ ಬನ್ನಿ. ಮಾಡದೇ ಇರೋ ತಪ್ಪನ್ನ ಸುಮ್ಮನೆ ನಮ್ಮ ತಲೆ ಮೇಲೆ ಒರೆಸಿ ವಿಚಾರಣೆ ಕರೆದ್ರೆ ನಾವು ಬರೋದಿಲ್ಲ. ಪೊಲೀಸರು ವಿಚಾರಣೆಗೆ ಅಂತ ಕರೆದ್ಮೇಲೆ ನಕ್ರ ಮಾಡಂಗಿಲ್ಲ, ಬಾಯಿ ಮುಚ್ಕೊಂಡು ಬರ್ತಾ ಇರಬೇಕು. ನೋಡ್ರಿ, ಸುಮ್ಮನೆ ಗಲಾಟೆ ಮಾಡಬೇಡಿ, ನನ್ನ ಜೊತೆ ಬನ್ನಿ. ಗಲಾಟೆ ಮಾಡ್ತಾ ಇರೋದು ನೀವು. ಈಗೇನು ಬರ್ತೀರಾ ಇಲ್ವೋ ನೀವು? ಬಲವಂತಾಗಿ ಹೇಳ್ಕೊಂಡು ಹೋಗ್ಬೇಕಾಗತ್ತೆ. ಏನಮ್ಮ ಇದು? ನನಗೊಂದು ಅರ್ಥನೇ ಆಗ್ತಿಲ್ಲ. ನನಗೆ ಅರ್ಥ ಆಯ್ತು, ಎಲ್ಲ ಅರ್ಥ ಆಯ್ತು. ಈ ನೆಕ್ಲೆಸ್ ಈ ಮನೆಗೆ ಬಂದಾಗ್ಲೇ ನಾನು ಅನ್ಕೊಂಡೆ ಈ ಥರ ಏನೋ ಒಂದು ಅನಾಹುತ ಆಗುತ್ತೆ ಅಂತ. ಇವಾಗೇನು ಸ್ಟೇಷನಿಗೆ ಬರ್ತೀರಾ ಇಲ್ವೋ? ಬರ ಮೌಸಮಿ, ನೀವು ನೋಡಿ, ನಾವು ಆಮೇಲೆ ಬರ್ತೀವಿ. ರೀ, ಅವೆಲ್ಲ ಆಗಲ್ಲ. ನೀವು ಬರ್ತೀರಾ ಇಲ್ವೋ ಅಷ್ಟು ಹೇಳಿ. ನೋಡಿ, ಬರಕ್ಕಾಗಲ್ಲ, ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ. ಹೌದಾ? ಈಗೆಲ್ಲ ಬಜಾಗ್ತೀರಾ? ಸಾಹೇಬ್ರನ್ನ ಇಲ್ಲಿ ಕರ್ಕೊ ಬರ್ತೀವಿ.